ಅಲ್ಲ ಈ ಅಮ್ಮರು ಕೋಪ ಮಾಡ್ಕೊಂಡು ಸುಮ್ಮನೆ ಹೋಗ್ತಿದಾರ ಮನೆ ಕಡೆ. ಏನು ಕೆಲಸ ಆಗ್ಲೇ ಇಲ್ವಲ್ಲ. ಏನಾದ್ರೂ ಮಾಡ್ಬಿಟ್ಟು ನಾನು ಏನ್ ಅನ್ಕೊಂಡೆ ಅಂದ್ರೆ ಆ ಗೌರಜ್ಜಿಗೂ ಆ ನಿಂಗಮ್ಮಂಗೂ ಇಬ್ರಿಗೂ ಹೋಗ್ಬಿಟ್ಟು ನಮ್ಮ ಅಮ್ಮರು ಬೈತಾರಂತ ಅನ್ಕೊಂಡೆ. ಆದ್ರೆ ಬೈಲಿಲ್ವಲ್ಲ. ಬೈಬೇಕಿತ್ತು ಸರಿಯಾಗಿ ನೀನು ಹೋಗ್ಬಿಟ್ಟು ಅವರಿಗೆ ಅವ್ರ ಮೇಲೆ ಜಗಳ ಮಾಡ್ಬೇಕಿತ್ತು. ಅವಾಗ ಇನ್ನು ನೋಡೋದಕ್ಕೆ ಚೆನ್ನಾಗಿರೋದು. ನನ್ ಕೆಲ್ಸ ಏನಂದ್ರೆ ಆ ಗೌರಜ್ಜಿಗೂ ಆ ನಿಂಗಮ್ಮಂಗೂ ಬೈಬೇಕು ನಮ್ಮ ಅಮ್ಮಾರು. ಅದೇ ಅಲ್ವಾ ನಾನು ಮಾಡ್ಬೇಕಾಗಿರೋದು. ನನ್ಗೆಲ್ಲ ಹೆಂಗ್ ಬೈಯುತ್ತೆ ಆ ಗೌರಜ್ಜಿ ಮಂತ ಹೋದ್ರೆ. ಒಂದ್ ಈಟ ಗೌರವ ಕೊಡಲ್ಲ, ಒಂದ್ ಸ್ವಲ್ಪನೂ ಬೆಲೆ ಕೊಡಲ್ಲ. ಇವಳು ಇದ್ದಾಳಲ್ಲ, ಇವಳು ಗಿರ್ಜಿ, ಇವಳು ಬರೀ ಜಗಳ ಹಾಕ ಕೆಲ್ಸನೇ ಮಾಡ್ತಿರ್ತಾಳ, ಹಂಗೆ ಹಿಂಗೆ ಅಂತ ಎಲ್ಲ ಬೈಯುತ್ತೆ ನನಗೆ. ಈಗ ಅಮ್ಮಾರು ಆ ಗೌರಜ್ಜಿ ಮೇಲೂ ಆ ನಿಂಗಮ್ಮನ ಮೇಲೂ ಒಂದ್ ಸ್ವಲ್ಪ ರೇಗಾಡ್ಕೊಂಡ್ ಕೋಪ ಮಾಡ್ಕೊಂಡ್ ಜಗಳ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರೋದು ನೋಡೋದಕ್ಕೆ. ನನ್ಗೆ ಇನ್ನು ಬಹಳ ಚೆನ್ನಾಗಿರೋದು. ಏನ್ ಮಾಡ್ತೀರಾ ಅಮ್ಮಾರು ಸುಮ್ಕೆ ಬಂದ್ಬಿಟ್ರು. ಇಲ್ಲ 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 ಇಷ್ಟಕ್ಕೆ ಅಂತೂ ನಾನಂತೂ ಸುಮ್ಕೆ ಇರಕ್ ಬಿಡಲ್ಲ. ಏನಾದ್ರೂ ಮಾಡ್ಬಿಟ್ಟು ಏನೋ ಒಂದು ಹೋಗ್ಬಿಟ್ಟು ಆ ದಿಲೀಪಂಗೂ ಶಶಿಗಾರ ಬೈಬೇಕು. ಇವ್ರು ಹೋಗ್ಬಿಟ್ಟು ಅಮ್ಮಾರು ಹಂಗ್ ಮಾಡ್ಲೇಬೇಕು. ನನ್ಗೆ ಎದುರಾಕೊಂಡ್ತಾರೆ ಈ ಗಿರ್ಜಿಗೆ ಎದುರಾಕೊಂಡ್ರೆ ಎಷ್ಟು ಕಷ್ಟ ಅನ್ಭವಿಸ್ಬೇಕಂತ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ ಮುಂದೆ. ಅಮರೇ ಅಮರೇ ಇದ್ಯಾಕ ಮರೆ ಎಲ್ಲ ಹೋಗ್ತಿದ್ದೀರ ಇವಾಗ? ಎಲ್ಲಿ ಮನೆ ಹತ್ರ ಹೋಗ್ತಿದ್ದೀರನ್ರಿ? ಅಯ್ಯೋ ಮನೆ ಹತ್ರ ಹೋಗ್ದಲ್ಲ ಇನ್ನೆಲ್ಲೇ ಹೋಗೋಣ ಗಿರ್ಜಿ? ಎಲ್ಲ ಹೋಗಕ್ ಆಗಲ್ಲ ಕಣಮ್ಮ, ಮನೆ ಹತ್ರ ನೀವು ಹೋಗ್ಬೇಕು. ಏನ್ ಮಾಡೋಣ ಹೇಳು? ನಾನು ಬರಲ್ಲ ಕಣೆ, ನಾನು ತೋಟದ ಹತ್ರ ಹೊಲ್ದತ್ರ ಮನೆ ಬಿಟ್ಟು ನಾನು ಆಚೆ ಕಡೆ ಬರಲ್ಲ ಕಣೆ. ಬರಲ್ಲ ಅಂತ ಬಡ್ಕಣೆ ನಿನಗೆ. ಇಂಥವ್ರದೆಲ್ಲ ಮಕ ನೋಡ್ಬೇಕು. ಹಿಂಗೆಲ್ಲ ನೋಡಿ ನೋಡಿ ನಾನು ಇನ್ನೂ ಬೇಜಾರ್ ಮಾಡ್ಕೋಬೇಕು ಅಂತಾನೆ ನೀನ್ ಕರ್ಕೊಂಬಂದು ಏನೋ ಅತ್ಲಾಗಿ ನನ್ನ ಹೊಟ್ಟೆ ಎಲ್ಲ ಉರ್ದೋಗ್ತಾ ಇತ್ತು ಅತ್ಲಾಗಿ. ಎಲ್ಲಾರು ಸೇರ್ಕೊಂಡ್ಬಿಟ್ಟು ನನಗೆ ಒಬ್ಬಂಟಿ ಮಾಡ್ಬಿಟ್ಟು ಮೂಲೆ ಗುಂಪು ಮಾಡ್ಬಿಟ್ಟಿದ್ದಾರೆ. ಅದನ್ನೆಲ್ಲ ನಾನು ಇನ್ನೂನು ಕಣ್ಣಿಂದ ನೋಡ್ಬೇಕು. ಅದಕ್ಕೋಸ್ಕರ ನೀನು ನನಗೆ ಕರ್ಕೊಂಬಂದಿ ಅನ್ನು ನೋಡ್ಲಿ ಅಂತಾನೆ. ಅಲ್ಲ ಕಣಮ್ಮರೆ, ಹಿಂಗೆ ಹೇಳ್ತೀರಂತ ನೀವು ಬೇಜಾರ್ ಮಾಡ್ಕೋಬೇಡ್ರಿ. ಅಲ್ಲ ನೀವು ಹಿಂಗೆ ಸುಮ್ನೆ ಬೇಜಾರ್ ಮಾಡ್ಕೊಂಡು ಬಂದ್ರೆ ಆಗುತ್ತಾ? ಅವ್ರಿಗೆ ಎಷ್ಟು ದುರಾಂಕಾರ ಐತೆ, ಎಷ್ಟು ಜಂಬ ಐತೆ. ನಿಮ್ಗೆ ಬೇಕು ಬೇಕು ಅಂತಾನೆ ರೇಗಿಸ್ಬೇಕು ಅಂತಾನೆ ನೀವು ನಿಂತಿರೋದ್ ನೋಡಿನೇ ಬಂದ್ಬಿಟ್ಟು ಇಬ್ರು ಮುಂದೆ ಮಾತಾಡೋದು, ರೇಗ್ಸಾಡ್ಸೋದು, ಅದು ಇದು ಮಾತಾಡೋದು ಅಂತ ಮಾತಾಡ್ತಿದ್ದಾರೆ ಇಬ್ರು. ನೀವು ಸುಮ್ನೆ ನೋಡ್ಕೊಂಡು ನಿಂತಿದ್ರಲ್ಲ ಮರೆ, ಮಕ ನೋಡ್ಕೊಂಡು ಸುಮ್ನೆ ನಿಂತ್ಕೊಂಡು ಆರಾಮಾಗಿ ಸುಮ್ನೆ ಬರ್ತಿದ್ರಲ್ಲ, ಇದು ಸರಿಯೇನ ಮರೆ? ನೀವೇನಂತ ತೋರಿಸ್ಬೇಕಿತ್ತು ಅವರಿಗೆ. ಇಲ್ಲ ಅಂದ್ರೆ ಸದರ ಮಾಡ್ಕೊಂಡ್ಬಿಡ್ತಾರೆ ಕಣ ಮರೆ, ಸದರ ಮಾಡ್ಕೊಳ್ತಾರೆ ನಿಮ್ಮ ಮೇಲೆ ಅವರು. ಏನ್ ಮಾಡ್ಬೇಕಿತ್ತು ಗಿರ್ಜಿ? ನಾನು ಏನ್ ಮಾಡ್ಬೇಕಿತ್ತು? ಅವ್ರಿಗೆ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ ಕಣ ನೀನು. ಹಂಗಲ್ ಕಣ ಮರೆ, ನಾನು ಹೇಳ್ತಿರೋದು ಆ ರೀತಿ ಅಲ್ಲ. ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ? ನಿಮ್ಗೆಲ್ಲಾರು ಸೇರ್ಕೊಂಡ್ಬಿಟ್ಟು ಒಬ್ಬಂಟಿ ಮಾಡಿದಾರಲ್ಲ, ಇದು ಸರಿನಾ? ಇದು ನ್ಯಾಯನಾ? ಆ ಗೌರಜ್ಜಿ ದೊಡ್ಡದಾಗಿ ಬೇರೆ ಹೇಳ್ತಿರುತ್ತಲ್ಲ ಎಲ್ಲಾರ ಮುಂದೆನು, ಊರವ್ರ ಮುಂದೆನು ಎಲ್ಲಾರು ನಾವು ಬಹಳ ಒಳ್ಳೆಯವರು ಹಂಗೆ ಹಿಂಗೆ ಅಂತ. ನಿಮ್ ಮಗ ಸೊಸೆಗೆ ಅವ್ರ ಮನೇಲಿ ಯಾಕೆ ಉಳಿಸ್ಕೊಂಡಿದ್ದಾರೆ? ಕಳಿಸ್ಬೇಕು ತಾನೆ ಅವರು. ಅಲ್ಲ ಕಣ ಮರೆ, ದೊಡ್ಡದಾಗಿ ಊರವ್ರ ಮುಂದೆ ಎಲ್ಲಾರ ಮುಂದೆನು ದೊಡ್ಡದಾಗಿ ಬೇರೆ ಹೇಳ್ತಿರ್ತಾರಲ್ಲ ಅವರು. ನಾವು ಒಳ್ಳೇದ್ ಮಾಡ್ತೀವಿ, ಎಲ್ಲಾರ್ಗುನು ಒಳ್ಳೇದ್ ಮಾಡ್ತಿರ್ತೀವಿ, ನ್ಯಾಯವಾಗಿದೀವಿ ಅಂತ ಹೇಳ್ತಿರ್ತಾರಲ್ಲ. ಅಲ್ಲ ಅವ್ರ ಮಗ, ನಿಮ್ ಮಗ ಸೊಸೆಗೆ ಹೇಳ್ಬೇಕು ತಾನೆ, ಬುದ್ಧಿ ಹೇಳ್ಬೇಕು ತಾನೆ. ಅಲ್ಲ ಎಷ್ಟ್ ದಿವಸ ಅಂತ ಹಂಗೆ ಇರ್ತೀರಪ್ಪ? ನಿಮ್ಮಮ್ಮ ಮಾಡ್ದಲ್ಲೇ ಇರೋ ತಪ್ಪೇನಾರ ಮಾಡಿದಾರ? ಸತ್ಯ ಏನಂತ ಗೊತ್ತಿಲ್ಲ, ಏನಿಲ್ಲ. ಹೀಗೆ ಇರಬಾರ್ದು ಕಣಪ್ಪ. ನಿಮ್ಮಮ್ಮ ಒಬ್ಬಂಟಿ ಆಗಿದ್ದಾರೆ, ನಿಮ್ಮ ಅಪ್ಪನೂ ಇಲ್ಲೇ ಇದ್ದಾರೆ. ಬರಪ್ಪ ನಾವೇ ಬಿಟ್ಟು ಬರ್ತೀವಿ, ಹಿಂಗೆಲ್ಲ ಇರಬಾರ್ದು ಕಣಪ್ಪ, ಎಷ್ಟ್ ದಿವಸ ಹಿಂಗೆ ಇರ್ತೀರಾ ಅಂತ ಹೇಳಿ ಬುದ್ಧಿವಾದ ಹೇಳ್ಬಿಟ್ಟು ಕಳ್ಸಿರೆ ಪಾಪ ಅವರು ಬರ್ತಾರೆ. ಇಲ್ದವೆಲ್ಲ ಇವರೇ ಅರ್ಧ ತಲೆಗೆ ತುಂಬಿಟ್ಟು ಬೇಡ ನಿಮ್ಮಮ್ಮನ ಹತ್ರ ಹೋಗ್ಬೇಡ್ರಿ, ಅಲ್ಲಿ ಉಳ್ಕೋಬೇಡ್ರಿ, ನಿಮ್ಗೆ ಇಲ್ಲೇ ಉಳಿಸ್ಕೊಳ್ತೀವಿ, ಇಲ್ಲೇ ಚೆನ್ನಾಗಿರ್ರಿ ಅಂತ ಹೇಳಿ 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 ಅವ್ರಿಗೆ ಇಲ್ದವೆಲ್ಲ ಇನ್ನೂ ತಲೆಗೆ ತುಂಬಿರೆ ಅವ್ರು ಇನ್ನೆಲ್ಲ ಬರ್ತಾರೆ ಹೇಳ್ರಿ ನೀವೇ? ಅಯ್ಯೋ ಏನ್ ಹೇಳ್ತೀಯ ಗಿರ್ಜಿ? ಅವ್ರಿಗೆ ಏನ್ ಹೇಳ್ತೀಯ? ಅವ್ರ ಬುದ್ಧಿ ನನಗ್ ಗೊತ್ತಿಲ್ವೇನೆ? ಮೊದ್ಲಿಂದಾನು ನನ್ನ ಮೇಲೆ ಹಾಗೆ ಸಾಧಿಸ್ತಿದ್ದಾರೆ, ದ್ವೇಷ ಸಾಧಿಸ್ತಿದ್ದಾರೆ ನನ್ನ ಮೇಲೆ. ಅದೇನಂತದ್ ಮೋಸ ಮಾಡಿದಿನೋ, ಅದೇನಂತದ್ ಮಾಡಿಬಿಟ್ಟಿದ್ದೀನೋ ಅವ್ರಿಗೆ ಎಲ್ಲಾರ್ಗುನು ನಾನಂತೂ ಗೊತ್ತಿಲ್ಲ. ನನಗೆ ನೋಡಿದ್ರೆ ಆಗಲ್ಲ ಅವರಿಗೆ, ನನ್ನ ಮೇಲೆ ಅಷ್ಟು ಹೊಟ್ಟೆ ಕಿಚ್ಚು ಅವರಿಗೆ. ತಡೆಯಕ್ ಆಗಲ್ಲ. ಒಟ್ನಲ್ಲಿ ಮೊದ್ಲಿಂದಾನು ಅವರೆಲ್ಲ ಮಾಡ್ಕೊಂಡಿದ್ದ ಸಂಚು ಅದು. ನನಗೆ ಒಟ್ನಲ್ಲಿ ಮನೆಯಿಂದ ಆಚೆ ಕಡೆ ಹಾಕ್ಬೇಕು ಅಂತ ಬಹಳ ಪ್ರಯತ್ನ ಪಟ್ರು, ಆದ್ರೆ ಆಗ್ಲಿಲ್ಲ. ನಮ್ಮ ಅಪ್ಪ ನಮ್ ತಮ್ಮ ಎಲ್ಲಾರು ನನಗೆ ಸಪೋರ್ಟ್ ಮಾಡಿರು. ಆದ್ರೆ ಇವಾಗ ಗೊತ್ತಾಗ್ತೈತೆ ನನಗೆ, ಎಲ್ಲಾರು ಮಾಡ್ಬಿಟ್ಟು ಸಂಚು ಮಾಡ್ಬಿಟ್ಟು ಒಬ್ಬಂಟಿನಾದ್ರೂ ಮಾಡ್ಬೇಕು ಅಂತ ನನ್ಗೆ ಒಬ್ಳೆಗೆ ಒಬ್ಬಂಟಿ ಮಾಡ್ಬಿಟ್ರು. ಹೆಂಗ ನನ್ನ ಅದೃಷ್ಟಕ್ಕೆ ನನ್ನ ತಮ್ಮ ನಮ್ಮ ಅಪ್ಪ ಅವರೆಲ್ಲ ಇದಾರಂತ ನಾನು ಬಚಾವಾಗ್ತಿದ್ದೀನಿ. ಅವ್ರಿಗೆ ಮಾತ್ರ ಸುಮ್ಕೆ ಬಿಡಬಾರ್ದು ಅಮ್ಮರೆ, ಸುಮ್ಕೆ ಬಿಡ್ಬೇಡ್ರಿ ನೀವು. ಅವರಿಗೆ ಬುದ್ಧಿ ಕಲಿಸ್ಲೇಬೇಕು ಕಣ ಮಾರೆ, ನೀವು ಬುದ್ಧಿ ಕಲಿಸ್ಲೇಬೇಕು ಅಮ್ಮರೆ. ಇವ್ರು ಇಲ್ಲಿ ಬಂದಿದ್ದಾರೆ, ಹೊಲ್ದತ್ರ ಬಂದಿದ್ದಾರೆ, ಇವ್ರೆಲ್ಲಾರು ಯಾರು ಮನೇಲಿ ಇಲ್ಲ. ಆ ದಿಲೀಪನು ಆ ಶಶಿ ಮಾತ್ರ ಮನೆ ಹತ್ರ ಇರ್ತಾರೆ, ಆ ಗಜೇಂದ್ರ ಅಂತವ. ಬನ್ನಿ ಅಮ್ಮರೆ, ಹೋಗ್ಬಿಟ್ಟು ಅವ್ರಿಗೆ ಕರೆಕ್ಟ್ ಆಗಿ ಮನೆ ಹತ್ರ ಬನ್ನಿ. ಸುಮ್ನೆ ಅವ್ರವ್ರದ್ ಮಾತು ಕೇಳ್ಬೇಡ್ರಿ ನೀವು. ಏನಾಯ್ತೋ ಎಲ್ಲಾದನ್ನು ಹೇಳಿ ಬಂದ್ಬಿಡೋಣ. ಏನಾದ್ರೂ ನಮ್ಮ ಮಾತು ಕೇಳಿಲ್ಲ ಅಂದ್ರೆ
ಇವತ್ ಕರಿತಿದ್ದೀನಿ ಒಳ್ಳೆ ಮಾತಲ್ಲಿ ಮನೆಗ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ರಿ ನಿಮ್ಗೆ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ, ನಿನ್ಗೇನು ಸಿಗ್ಬಾರ್ದು ಹಂಗ್ ಮಾಡ್ತೀನಿ ಅಂತ ಬುದ್ಧಿ ಕಲಿಸ್ರಿ ಅಮ್ಮರೆ. ಎಷ್ಟು ದಿವಸ ಅಂತ ಹಿಂಗೆ ಬಿಟ್ಕೊಂಡಿರ್ತೀರಾ ಅಮ್ಮರೆ? ಎಷ್ಟು ದಿವಸ ಅಂತ ಹಿಂಗೆ ಬಿಟ್ಕೊಂಡು ಹೋಗ್ತೀರಾ? ನನ್ನ ಮಾತು ಕೇಳ್ರಿ, ಬನ್ನಿ. ಅಲ್ಲ ಕಣೆ ಗಿರ್ಜಿ, ನಾನು ಹೋದ್ರು ಅವ್ರು ಬರಲ್ಲ ಅಂತ ಹೇಳಿದ್ರೆ ನನಗೆ ಅವಮಾನ ಆಗಂಗ್ ಆಗ್ಬಿಡುತ್ತೆ. ಬೇಡವೇ ಬೇಡ, ಸುಮ್ಕಿರೆ. ಅವ್ರ ಸಹವಾಸನೆ ಬೇಡ, ಅವ್ರಿಗೆ ಕರಿಯೋದು ಬೇಡ, ನನಗೆ ಬೇಜಾರಾಗೋದು ಬೇಡ, ಅವೆಲ್ಲ ಯಾಕೆ? ಸುಮ್ಕಿರಿ, ಏನು ಬೇಡ. ಅಮ್ಮರೆ, ನಾನು ಹೇಳ್ತಿರೋದು ಅರ್ಥ ಆಗ್ತೈತಾ? ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಸುಮ್ನೆ ನಿಮ್ ಮಗ ಸೊಸೆಗೆ ಎಲ್ಲಾರ್ಗು ಅಲ್ಲೇ ಬಿಟ್ಬಿಟ್ರೆ ನಿಮ್ಗೆ ಯಾರು ಸಹಾಯಕ ಆಗ್ತಾರೆ? ಎಷ್ಟು ದಿವಸ ಅಂತ ನಿಂಗಣ್ಣನೂ ಶಶಿ ಅಮ್ಮ ನೋಡ್ಕೊಂತಾರೆ ಹೇಳ್ರಿ? ಅವ್ರವ್ರದ್ದು ಎಲ್ಲ ಅವ್ರ ಮಗ ಸೊಸೆ ಅಂತ ಅವರು ಬೇರೆ ಆಗ್ಬಿಟ್ರೆ ನೀವ್ ಹೋಗ್ತೀರಾ? ಇವಾಗೇನೋ ಚೆನ್ನಾಗಿದ್ದೀರಾ, ಮುಂದೆ ಹೋಗ್ತಾ ಹೋಗ್ತಾ ಏನ್ ಮಾಡ್ತೀರಾ? ನಾನು ಹೇಳೋದು ಅರ್ಥ ಆಗ್ತಿಲ್ವೇನ ಮರೆ? ಮೊದ್ಲು ದಿಲೀಪಣ್ಣಂಗೂ ಶಶಿಗೂ ಮನೆಗೆ ಹೋಗ್ಬಿಟ್ಟು ಕರ್ಕೊಂಬರ ಬನ್ನಿ. ನನ್ನ ಮಾತು ಕೇಳ್ರಿ, ಹಿಂಗೆ ಬಿಟ್ಕೊಂಡು ಹೋಗ್ಬಿಡ್ರಿ ಅಮ್ಮರೆ, ಅದೇ ರೂಢಿ ಆಗೋಗ್ಬಿಡುತ್ತೆ ಅವರಿಗೆ. ಬನ್ನಿ ಹೋಗೋಣ. ನೀನ್ ಹೇಳ್ತಿರೋದು ಮಾತ್ರ ನಿಜ ಕಣೆ ಗಿರ್ಜಿ, ಸತ್ಯ ಆಯ್ತು ನೀನ್ ಹೇಳ್ತಿರೋದ್ರಲ್ಲೂ. ಹಿಂಗೆ ಬಿಟ್ಬಿಟ್ರೆ ಮಾತ್ರ ನಾನು ಒಬ್ಬಂಟಿನೇ ಆಗ್ಬಿಡ್ತೀನಲ್ವಾ? ಅದು ಮಾತ್ರ ನಿಜನೇ. ಇತ್ತೀಚೆಗೆ ನೀನೆ ಯಾಕ ಅವಳು ಚೈತ್ರನು ಇವನು ನಮ್ಮ ನಿಂಗಣ್ಣ ಕರೆಕ್ಟ್ ಆಗಿ ನೋಡ್ತಿಲ್ಲ, ನನಗೆ ಮಾತಾಡ್ತಿಲ್ಲ, ಯೋಗಕ್ಷೇಮ ನೋಡ್ಕೊಂತಿಲ್ಲ, ಹೆಂಗ್ ಬೇಕು ಹಂಗೆ ಒಂಥರ ಬೇಜವಾಬ್ದಾರಿಯಿಂದ ನಡ್ಕೊಂತಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಹಿಂಗೆ ಮಾಡ್ಕೊಂತ ಹೋಗ್ತಿದ್ರೆ ನಾನು ಎಲ್ಲಂತ ಹೋಗೋಣ, ಏನ್ ಮಾಡೋಣ? ನೀನ್ ಹೇಳ್ತಿರೋದ್ರ ಮಾತ್ರ ಸತ್ಯ ಐತೆ. ನಮ್ಮ ಅಪ್ಪಂಗುನು ಅಲ್ಲೇ ವಯಸ್ಸಾಯ್ತಾ ಬಂತು, ಎಷ್ಟು ದಿವಸ ಅಂತ ನನಗೆ ನೋಡ್ಕೊಂಡಿರ್ತಾರೆ ಹೇಳು? ನನ್ನ ಸಹಾಯಕ್ಕೆ ಎಷ್ಟು ದಿವಸ ಅಂತ ಬರ್ತಿರ್ತಾರೆ. ಮೂಲೆ ಹಿಡಿದ್ ಬಿಟ್ರೆ ನನಗೆ ಯಾರು ಸಹಾಯಕ್ಕೆ ಯಾರು ಬರಲ್ಲ ಕಣೆ. ನೀನ್ ಹೇಳ್ತಿರೋದು ಕರೆಕ್ಟ್. ನನ್ನ ಮಗ ಸೊಸೆ ಆಶ್ರಯ ಮಾತ್ರ ನನಗೆ ಬೇಕೇ ಬೇಕು. ಮೊದ್ಲು ಹೋಗ್ಬಿಟ್ಟು ಕರ್ಕೊಂಬರ್ತೀನಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಬಂದ್ರೆ ಸರಿ, ಇಲ್ಲ ಅಂದ್ರೆ ಅವರಿಗೆ ಹೆಂಗ್ ಕರ್ಕೊಳ್ಳೋದಂತ ಗೊತ್ತಾಯ್ತು ನನಗೆ. ಶಶಿ ಶಶಿ, ನಾನು ಹೊಲ್ತಾ ಹೋಗಿ ಬರ್ತೀನಿ, ಹೊಲ್ತಾವ ತೋಟದ ಹತ್ರ ಎಲ್ಲ ಹೋಗಿ ಬರ್ತೀನಿ. ಅಲ್ಲಿ ಚಿಕ್ಕಪ್ಪ ಅಪ್ಪ ಗಜೇಂದ್ರ ಎಲ್ಲಾರು ಇರ್ತಾರೆ, ಗಜೇಂದ್ರಣ್ಣ ಅವರೆಲ್ಲರೂ ಇರ್ತಾರೆ. ಹೋಗಿ ಒಂದ್ ಸ್ವಲ್ಪ ಕೆಲಸ ಏನಾರು ಮಾಡಿಸೋದಿದ್ರೆ ಹೋಗಿ ಮಾಡಿಸ್ತೀನಿ ಶಶಿ, ಅಲ್ವಾ? ಸುಮ್ನೆ ಇಲ್ಲೇ ಮನೆ ಹತ್ರ ಇದ್ರೆ ಸರಿ ಆಗಲ್ಲ. ಸರಿ, ನಾನು ಬರೋಣ. ಸರಿ ರೀ, ಆಯ್ತು, ಹೋಗ್ ಬನ್ನಿ ಹೋಗಿ. ಅಲ್ಲ ಕಣ್ರಿ, ತಿರ್ಗಾ ಏನೋ ಕೋಳಿ ಫಾರಂ ಏನೋ ಮಾಡ್ತೀವಿ ಅಂತ ಹೇಳ್ತಿದ್ರಿ, ಏನ್ ಮಾಡಿರಿ ಇವಾಗ? ಏನು ಕೋಳಿ ಫಾರಂ ಮಾಡ್ಬೇಕು ಅನ್ಕೊಂಡಿದೀರಾ? ಏನು ಆ ಸ್ಕೂಲೇ ಮೇಂಟೈನ್ ಮಾಡ್ಬೇಕು ಅನ್ಕೊಂಡು ಹೋಗ್ತಿದ್ದೀರಾ? ಆ ಸ್ಕೂಲೇ ನೋಡ್ಕೊಂಡು ಚೆನ್ನಾಗಿ ಸಾಕ್ಬೇಕು ಅನ್ಕೊಂಡಿದೀರಾ? ಇಲ್ಲ ಕಣ್ ಶಶಿ, ಇಲ್ಲ ಇಲ್ಲ, ಸಾಕ್ಬೇಕು. ಮೊದ್ಲಂತೂ ಗಜೇಂದ್ರಣ್ಣ ಮಾತ್ರ ಇದ್ದ, ಇವಾಗ ನಾನಿದ್ದೀನಿ, ಅಪ್ಪಯ್ಯ ಇದ್ದಾರೆ ಸಪೋರ್ಟ್ಗೆ, ಚಿಕ್ಕಪ್ಪ ಇದ್ದಾರೆ, ಕುಮಾರಣ್ಣ ಇದ್ದಾರೆ, ಎಲ್ಲರೂ ಇದೀವಿ. ಸುಮ್ಕೆ ಇದ್ರೆ ಆಗುತ್ತೇನ್ ಶಶಿ? ಏನಾದ್ರೂ ಮಾಡ್ಲೇಬೇಕಲ್ವಾ? ಮೊದ್ಲು 100 ಕೋಳಿ ಸಾಕಿದ್ದು, ಅದ್ರದ್ದು ಅಂದ್ರೆ ಚಿಕ್ಕಪ್ಪ ಮೊದ್ಲು ಮಾಡಿದ್ರು, ಅದ್ರಲ್ಲೇ ಸಾಕಿದ್ರಂತೆ ಮೊದ್ಲು. ಅದ್ರಲ್ಲೇನೆ ಜಾಗ ಇತ್ತು, ಮೆಸ್ ಇತ್ತು, ಅಲ್ಲೇ ಸಾಕಿದೀವಿ. ಇವಾಗ ಇನ್ನೂ ಜಾಸ್ತಿ ಸಾಕ್ಬೇಕಂದ್ರೆ ಇನ್ನೂ ಒಂದು 200-300 ಕೋಳಿ ತಗೊಂಬಂದ್ಬಿಟ್ಟು ಚೆನ್ನಾಗಿ ದೊಡ್ಡದಾಗಿ ಫಾರಮ್ ಹಂಗ್ ಮಾಡ್ಬಿಟ್ಟು ಸಾಕ್ಬೇಕು ಅಂದ್ಕೊಂಡಿದ್ದಾರೆ. ಅವುಗಳಿಗೆ ನೆರಳು ಬೇಕಲ್ವಾ, ಮೇವುಗಳು ಕೊಡಬೇಕು, ನೀರುಗಳು ಕೊಡಬೇಕು, ಎಲ್ಲದಕ್ಕೂ ಜಾಗ ಎಲ್ಲ ವ್ಯವಸ್ಥೆ ಕರೆಕ್ಟಾಗಿ ಮಾಡ್ಕೋಬೇಕು, ಆಯ್ತಾ? ಫುಡ್ಗಳೆಲ್ಲ ಇಡೋದಕ್ಕೆ ಎಲ್ಲದಕ್ಕೂ ಸರಿ ಮಾಡಬೇಕು ಅಲ್ಲಿ. ಅದಕ್ಕೋಸ್ಕರ ಎಲ್ಲ ಅಲ್ಲಿ ಕಟ್ಟಿಸಿದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ರೆಡಿ ಆಗೋಗ್ಬಿಡುತ್ತೆ, ಅವನು ಪೂರ್ತಿ ರೆಡಿ ಆಗೋಗ್ಬಿಡುತ್ತೆ. ರೆಡಿ ಆದ್ಮೇಲೆ ಇನ್ನೊಂದು 200-300 ಕೋಳಿ ತಗೊಂಬಂದ್ಬಿಟ್ಟು ಸಾಕ್ಬೇಕು ಅಂದ್ಕೊಂಡಿದೀವಿ. ಚಿಕ್ಕಪ್ಪನ ಮುಂದೆ ಅಪ್ಪನ ಮುಂದೆ ಎಲ್ಲರ ಮುಂದೆನೂ ಹೇಳ್ದೆ, ಮಾಡನ್ಕಂಡು ಹೇಳಪ್ಪ ಅಂತ ಅವರೇ ಸಪೋರ್ಟ್ ಮಾಡ್ತಿರೋದು. ಶಶಿ, ಮತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತೆ ಶಶಿ, ಅಲ್ವಾ? ಸಾಲದಕ್ಕೆ ನಾಟಿ ಕೋಳಿ ಬೇಕು ಬೇಕು ಅಂತ ಅವ್ರು ಇವರು ಬಂದು ಕೇಳ್ತಾನೆ ಇರ್ತಾರೆ. ದಿಸಾಲು ಒಂದು 50-60 ಮೊಟ್ಟೆ ಇಡ್ತಿದ್ದಾವೆ ಕೋಳಿಗಳು. ಈಗಿರೋ ಕೋಳಿಗಳು 50-60 ಮೊಟ್ಟೆನೂ ಅರ್ಧ ಗಂಟೆಲ್ಲೇ ಇರಲ್ಲ, ಅವ್ರು ಇವರು ಬಂದು ತಗೊಂಡು ಹೋಗ್ತಾನೆ ಇರ್ತಾರೆ. ಹಂಗಾಗಿ ಜಾಸ್ತಿ ಬೇಡಿಕೆ ಐತೆ. ಚೆನ್ನಾಗಿ ಸಾಕಿರೆ ನಾವು ಇನ್ನೂ ಇಂಪ್ರೂವ್ ಆಗ್ಬೋದು, ಇನ್ನೂ ಬೆಳಿಬೋದು ಶಶಿ. ಅಪ್ಪಂಗೆ ಚೆನ್ನಾಗಿ ನೋಡ್ಕೋಬೇಕು. ಪಾಪ ಅಪ್ಪಂಗೆ ಅನ್ಯಾಯವಾಗಿ ಮನೆಯಿಂದ ಆಚೆ ಕಡೆ ಹಾಕಿ ಅವಮಾನ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನಮ್ಮ ಮುಂದೆ ಹೇಳ್ಕೊಳ್ತಿಲ್ಲ ಅಷ್ಟೇ. ಅದು ಮಾತ್ರ ನಿಜಾನೇ ಕಣ್ರಿ, ನಿಜ ನೀವ್ ಹೇಳ್ತಿರೋದು. ಅಯ್ಯೋ ರೀ ರೀ, ಇದೇನ್ರಿ? ಅಲ್ಲಿ ನೋಡ್ರಿ, ಅಲ್ಲಿ ನಿಮ್ಮ ಅಮ್ಮಾರುನು ಅಂದ್ರೆ ಅತ್ತೆ ಗಿರ್ಜಿ ಇಬ್ರು ಈ ಕಡೆನೆ ಬರ್ತಿದಾರಂಗಿದ್ದಾರೆ ನೋಡ್ರಿ. ನಮ್ಮನೆ ಕಡೆನೆ ಬರ್ತಿರಂಗಿದ್ದಾರೆ, ನಮ್ ತಾವ್ ಬರ್ತಿದಾರ, ನಮ್ಮನೆ ಹತ್ರ ಬರ್ತಿದಾರೆ ನೋಡ್ರಿ. ಸುಮ್ನಿರೆ ಶಶಿ, ಬೇರೆಯವ್ರು ಯಾರಾದ್ರೂ ಇರ್ಬೇಕು, ಈ ಕಡೆ ತೋಟದ ಕಡೆನೂ ಎಲ್ಲ ಹೋಗ್ತಿರ್ಬೇಕು. ನಮ್ಮನೆ ಹತ್ರ ಅಮ್ಮ ಅವರೆಲ್ಲ ಏನಕ್ಕೆ ಬರೋಕ್ ಹೋಗ್ತಾರೆ? ಸುಮ್ಕಿರು, ನೀನೇನೇನು ಹೇಳ್ಬೇಡ ನೀನು. ಅಯ್ಯೋ ಇಲ್ಲ ಕಣ್ರಿ, ನೋಡ್ರಿ ಅಲ್ಲಿ ಸುಮ್ನೆ ಅಬ್ಸರ್ವ್ ಮಾಡ್ರಿ ನೀವು. ಈ ಕಡೆನೆ ಬರ್ತಿದಾರೆ ಕಣ್ರಿ, ನಮ್ಮನೆ ಕಡೆನೆ ಬರ್ತಿದಾರೆ ಕಣ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಅತ್ತೆ ನೋಡ್ರಿ ಎಷ್ಟು ಕೋಪ ಮಾಡ್ಕೊಂಡು ಬರ್ತಿದಾರೆ ಅಂತ. ಏನಾಯ್ತ್ರಿ ಇವರಿಗೆ? ನಮ್ ಪಾಡಿಗೆ ನಾವು ಸುಮ್ಕೆ ಇದೀವಿ, ತಿರ್ಗಾ ಬಂದಿದ್ದಾರೆ ಅಂದ್ರೆ ಇವರು ಏನಾಯ್ತ್ರಿ ಇವರಿಗೆ? ಏನಕ್ ಬರ್ತಿದಾರೋ ಏನೋ, ತಿರ್ಗಾ ಏನ್ ಗಲಾಟೆ ಮಾಡ್ತಾರೋ? ನನಗಂತೂ ಅದೇ ಭಯ ಆಗ್ತೈತೆ. ಹೆಂಗ ನೆಮ್ಮದಿ ಆಗಿದ್ದು ಪದೇ 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 ಅವ್ರ ಇವ್ರದ್ ಮಾತು ಕೇಳ್ಕೊಂಬಂದು ನಮ್ಮ ಮೇಲೆ ರೇಗ ಆಡ್ತಿರ್ತಾರೆ ಕಣ್ರಿ. ರೀ ಅಲ್ಲಿ ನೋಡ್ರಿ ಅಲ್ಲಿ. ಶಶಿ, ಶಶಿ, ನೀನ್ ಹೇಳ್ತಿರೋದು ಕರೆಕ್ಟು ಶಶಿ. ಅಮ್ಮನು ಗಿರ್ಜಕ್ಕ
ಇದ್ಯಾಕಪ್ಪ ಇಲ್ಲಿ ಬರ್ತಿದ್ದಾರೆ ಅಮ್ಮ, ಇನ್ನು ಏನ್ ಮಾಡಕ್ ಬರ್ತಿದಾರೋ ಏನ. ಇನ್ ಏನಾಯ್ತಂತ ಕಾಣನ. ತಡಿ ಶಶಿ, ನೋಡೋಣ, ಕೇಳೋಣ ಅದೇನಾಯ್ತಂತ. ಇನ್ನೇನ್ರಿ ಆಗುತ್ತೆ, ಆ ಗಿರ್ಜಕ್ಕ ಅವ್ರು ಇವ್ರು ಸುಮ್ಕೆನೆ ಬಂದ್ಬಿಟ್ಟು ಏನೇನೋ ಹೇಳ್ತಾರೆ. ಅವ್ರ ಮಾತು ಕೇಳ್ಕೊಂಡ್ ಬಂದ್ಬಿಟ್ಟು ನಮ್ಮ ಮೇಲೆ ರೇಗಾಡಕ್ಕೆ ಬಂದಿರೋದವ್ರು. ಈಗ ಮಸ್ತಾಗಿರುತ್ತೆ ಇನ್ನು ಕೇಳೋದಕ್ಕೆ. ಮನೇಲಿ ಯಾರು ಇಲ್ಲ ಅನ್ಸುತ್ತೆ, ಇವ್ರಿಬ್ರೆ ಅನ್ಸುತ್ತೆ, ಗಂಡ ಹೆಂಡತಿ ಇಬ್ರೆ ಇದಾರ ಅನ್ಸುತ್ತೆ. ಅಮ್ಮಾರ್ಗೆ ಸರಿಯಾಗೇನೆ ಕೋಪ ಬರ್ಸ್ಕೊಂಡ್ ಬಂದಿದೀನಿ ಆ ಕಡೆಯಿಂದಾನೆ. ಐತೆ ಐತೆ. ದಿಲೀಪ, ಶಶಿ, ಜಂಬ ಮಾಡ್ತೀರಾ? ಜಂಬ ಇವಾಗ ಐತೆ ಕಣ್, ತಡೀರಿ. ಏನಪ್ಪಾ ದಿಲೀಪ, ಏನ್ ಮನೆ ಕಡೆ ಏನ್ ಬರಂಗಿಲ್ವಾ? ಏನ್ ಮನೆಗಿನೇ ಮರ್ತೋಗ್ಬಿಟ್ಟಿದಾರ ಏನ್ರಪ್ಪ? ಮನೆದಿರ್ಲಿ, ನಿಮ್ಮ ಅಮ್ಮನಾದ್ರೂ ನೆನಪಿಗೆ ಇದಾರ ನಿಮ್ಗೆ? ಅಮ್ಮ, ಅಮ್ಮ, ಯಾಕಮ್ಮ ಇಲ್ಲಿ ಬಂದಿದ್ಯಾ? ಏನಕ್ಕಮ್ಮ ಬರಕ್ ಹೋದೆ? ಏನಾಯ್ತಮ್ಮ? ಯಾಕೋ ಏನ್ ಮರ್ತೋಗ್ಬಿಟ್ಟ ನನಗೆ? ಯಾಕೆ ಮನೆ ಕಡೆ ಏನು ಬರಲ್ವಾ? ಗಂಡ ಹೆಂಡತಿ ಇಬ್ರುನು ಇಲ್ಲೇ ಇರ್ಬೇಕಂತ್ಕೊಂಡಿದ್ದೀರಾ ನೀವು? ಎಷ್ಟು ದಿವಸ ಇರ್ತೀರಾ ನೀವು? ಅಲ್ಲ, ನಾನಂತದ್ ಏನ್ ತಪ್ಪು ಮಾಡಿದೆ ಅಂತ ನನ್ನ ಮನೆ ಬಿಟ್ಟು ಬಂದಿದ್ದೀರಾ ನೀವಿಬ್ರುನು? ನಿಮಗ್ ಬುದ್ಧಿ ಇಲ್ವಾ? ಅಲ್ಲ, ನಿಮ್ಮ ಅಪ್ಪನ್ಗೆ ಮನೆಯಿಂದ ಆಚೆ ಕಡೆ ನಾನು ಯಾಕ್ರಪ್ಪ ಹಾಕಕ್ ಹೋಗೋಣ? ನಿಮ್ಮ ಅಪ್ಪನ ದುರಾಂಕಾರದಿಂದ, ನಿಮ್ಮ ಅಪ್ಪನ ಬುದ್ಧಿಯಿಂದ ಅವ್ರ ಮನೆ ಬಿಟ್ಟು ಬಂದಿರೋದು, ಸರಿನಾ? ನಿಮ್ಮ ಅಪ್ಪನ್ಗೆ ನಾನು ಮನೆಯಿಂದ ಕಳ್ಸಿದೀನಿ, ಆಸ್ತಿ ಎಲ್ಲ ಕಿತ್ಕೊಂಡಿದೀನಿ ಅಂತ ಬೇಕು ಬೇಕು ಅಂತ ಕೋಪ ಮಾಡ್ಕೊಂಡು ನೀವು ಮನೆ ಬಿಟ್ಟು ಬಂದಿದ್ದೀರಾ? ನಾನು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ, ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ನನ್ನ ಮಗಂಗೋಸ್ಕರ ಆಸ್ತಿ, ಹೊಲ, ತೋಟ, ಗದ್ದೆ ಎಲ್ಲದನ್ನು ಕೊಡಿಸ್ಬೇಕು, ಅವನಿಗೆ ಊರಿಗೆ ಸಾವುಕಾರ ಮಾಡ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟೊಂದೆಲ್ಲ ಶ್ರಮ ವಹಿಸಿದೀನಿ. ಅದಕ್ಕೆ ಬೆಲೆ ಕೊಟ್ಟ ನೀನು? ಬೆಲೆ ಕೊಡ್ದಲೆ ನನಗೆ ಹೇಳ್ದಂಗೆ ಕೇಳ್ದಂಗೆ ನಿನಗೆ ಇಷ್ಟ ಬಂದಂಗೆ ನನ್ನ ಮೇಲೆ ರೇಗಾಡ್ಕೊಂಡು ನನಗೆ ಬೈಕೊಂಡು ನೀನು ಮನೆ ಬಿಟ್ಟು ಬರ್ತೀಯಾ? ಅಯ್ಯೋ ಅಮ್ಮ, ಯಾರಮ್ಮ ಹೇಳಿದ್ದು? ನಾನು ನಿನ್ಗೆ ಯಾಕಮ್ಮ ಬೇಜಾರು ಮಾಡ್ಕೊಳ್ಳಿ? ಅಲ್ಲ, ನೀನ್ ಏನ್ ಹೇಳ್ತೀನಿ ಅಂತಾನೆ ಅರ್ಥ ಆಗ್ತಿಲ್ಲ ಕಣಮ್ಮ. ನಾನು ಯಾಕಮ್ಮ ನಿನ್ ಮೇಲೆ ಬೇಜಾರು ಮಾಡ್ಕೊಂಡ್ ಬರ್ಲಿ? ಇಲ್ಲ ಕಣಮ್ಮ, ನಿಜವಾಗ್ಲೂ ನಿನ್ ಮೇಲೆ ಬೇಜಾರು ಮಾಡ್ಕೊಂಡ್ ಬಂದಿಲ್ಲ ಕಣಮ್ಮ. ನೀನ್ ತಪ್ಪ ಅರ್ಥ ಮಾಡ್ಕೊಂಡಿದ್ಯಾ ಕಣಮ್ಮ. ಯಾರಮ್ಮ ಹೇಳಿದ್ನಿ ನಿನ್ಗೆ ಹಿಂಗೆಲ್ಲ? ಅಯ್ಯೋ, ಯಾರು ಏನಕ್ಕಪ್ಪ ಹೇಳ್ತಾರೆ? ಹಂಗೆ ತಾನೇ ನೀವು ಮನೆ ಬಿಟ್ಟು ಬಂದಿರೋದು. ನಾನ್ ಬರೋದಕ್ಕಿಂತ ಮುಂಚೆ, ನಮ್ ತವ್ರ ಮನೆಯಿಂದ ಬರೋದಕ್ಕಿಂತ ಮುಂಚೆ ನೀವ್ ಹೆಂಗ್ ಬಂದ್ರಿ? ನೀವು ಮನೆ ಬಿಟ್ಬಿಟ್ಟು ಹೇಳ್ರಿ, ನೀವ್ ಹೆಂಗ್ ಬಂದ್ರಿ? ಯಾರ ಮಾತು ಕೇಳ್ಕೊಂಡ್ ಬಂದ್ರಿ ನೀವು? ಮತ್ತೆ ನೋಡಿ, ಸುಮ್ನೆ ಏನು ನಿಜ ಸತ್ಯ ಏನು ಗೊತ್ತಿಲ್ದಲ್ಲ ನೀವು ಹೆಂಗ್ ಬೇಕಂಗೆ ಮಾತಾಡ್ಬಿಡ್ರಿ. ಅವ್ರ ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು, ಸರಿನಾ? ನೀವು ಅವ್ರ ಇವ್ರದ್ದು ಮಾತು ಕೇಳಿನೇ ಹಿಂಗ ಆಗಿರೋದು ನೀವು. ಒಬ್ಬಂಟಿ ಆಗಿರೋದು. ಯಾಕೆ ಹೇಳ್ರಿ? ಇದೇ ಪರಿಸ್ಥಿತಿ ಇನ್ನೂ ಬಂದ್ಬಿಡುತ್ತೆ. ಒಂದ್ ಸ್ವಲ್ಪ ಸಮಾಧಾನದಿಂದ ಕೇಳ್ರಿ, ಸಮಾಧಾನದಿಂದ ಮಾತಾಡೋದ್ ಕಲೀರಿ. ಸುಮ್ನೆ ಹೆಂಗ್ ಬೇಕಂಗೆ ಈ ರೀತಿ ಎಲ್ಲ ಮಾತಾಡ್ಬೇಡಿ. ನಮಗೂ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ, ಸರಿನಾ? ಏನ್ ಬೇಜಾರಾಗುತ್ತೆ ನಿಮ್ಗೆ? ಏನ್ ಬೇಜಾರಾಗುತ್ತೆ? ಏನಂತ ಕಡಿಮೆ ಮಾಡಿದ್ದೆ ನಿಮ್ಗೆ? ಏನಂತ ಕಡಿಮೆ ಮಾಡಿದ್ದೆ ಅಂತ? ನನ್ ತವ್ರ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಮನೆ ಬಿಟ್ಟು ಬರೋದಂತ ನಿಮ್ಗೆ ಏನಾಗಿತ್ತು? ಏನಕ್ ಬಂದ್ರಿ ನೀವು ಮನೆ ಬಿಟ್ಬಿಟ್ಟು? ದೊಡ್ಡದಾಗಿ ಬೇರೆ ಇಲ್ಲಿ ಬೇರೆ ಬಂದಿದ್ದೀರಾ? ನನ್ನ ಮಗಂಗೆ ಇಲ್ದವೆಲ್ಲ ಚಾಡಿ ಹೇಳ್ಕೊಂಡು, ಇಲ್ದವೆಲ್ಲ ನಂಬಿಸಿ ಅವನಿಗೆ ಹೇಳ್ಬಿಟ್ಟು ನೀನು ಮನೆ ಬಿಟ್ಟು ಕರ್ಕೊಂಡ್ ಬಂದಿದ್ಯಾ ಇಲ್ಲಿ. ನಾನೆಂತ ಕಡಿಮೆ ಮಾಡಿದ್ದೆ ನಿಮ್ಗೆ? ಚೆನ್ನಾಗಿ ನೋಡ್ಕೊಂತೀರಿಲ್ವಾ? ಏತ್ರದಲ್ಲಿ ಕಡಿಮೆ ಮಾಡಿದ್ದೆ? ನನ್ನ ಮಗಂಗೆ ನನ್ನಿಂದ ದೂರ ಮಾಡಿಬಿಟ್ಟ ನೀನು? ಅಮ್ಮ, ಯಾರು ಏನ್ ದೂರ ಮಾಡಿಲ್ಲ ಕಣಮ್ಮ. ಸುಮ್ನಿರಮ್ಮ, ಸಮಾಧಾನದಿಂದ ಮಾತಾಡಮ್ಮ. ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಅಮ್ಮ, ನಿನಗೆ ನಿಜ ಏನಂತ ಗೊತ್ತಿಲ್ಲ ಕಣಮ್ಮ. ಇದೇ ಕಣಮ್ಮ ನಿನಗೆ ಆಗ್ತಿರೋ ತೊಂದ್ರೆ. ಅಮ್ಮ, ಈ ಕಡೆ ಕೇಳಮ್ಮ, ಇಲ್ಲಿ ಹೇಳದ್ ಅರ್ಥ ಮಾಡ್ಕೊಳಮ್ಮ. ಒಂದ್ 5 ನಿಮಿಷ ಸಮಾಧಾನದಿಂದ ಕೇಳಮ್ಮ. ಏನ್ ಸಮಾಧಾನದಿಂದ ಕೇಳ್ಬೇಕು? ಏನ್ ಸಮಾಧಾನದಿಂದ ಕೇಳ್ಬೇಕು? ಎಲ್ಲ ಅದ್ವಾರ ಮಾಡ್ಬಿಟ್ರಲ್ಲ ಇನ್ನೇನು. ಒಟ್ಟಲ್ಲಿ ನನಗೆ ಒಬ್ಬಂಟಿಯಾಗಿ ಮಾಡ್ಬೇಕು ಅಂತ ನೀನ್ ಹೆಂಡತಿ, ನಿಮ್ಮ ಅಪ್ಪ ಎಲ್ಲರೂ ತೀರ್ಮಾನ ಮಾಡಿದ್ರಿ. ಅದನ್ನ ಮಾಡಿದಿರ ಇನ್ನೇನು ತೃಪ್ತಿಯಾಗಿ. ನಾನು ನಿಮ್ಗೋಸ್ಕರ ಎಷ್ಟು ಒಳ್ಳೇದ್ ಮಾಡ್ತಿದೀನಿ, ಒಳ್ಳೇದಾಗ್ಲಿ ಅಂತ ಎಷ್ಟು ಶ್ರಮ ಪಟ್ಟಿದೀನಿ ಅಂತ ನಿಮ್ಗೇನ್ ಗೊತ್ತು? ಅತೆ ನಿಮ್ಗೆ ಸತ್ಯ ಏನ್ ಗೊತ್ತಾತೆ? ನಿಮ್ ತಮ್ಮವ್ರಿದಾರಲ್ಲ, ನಿಮ್ ತಮ್ಮವ್ರಿಂದ ನೀವೆಲ್ಲ ಆಗಿದ್ದು. ಅವ್ರೇ ಕಣತೆ ಎಲ್ಲಾನು ಮಾಡಿದ್ದು. ನಮ್ ಪಾಡಿಗೆ ನಾವು ಅವ್ರು ಎಷ್ಟು ಬೇಜಾರು ಮಾಡ್ಸಿದ್ರು ಏನಂದ್ರು ಕೂಡ ನಾವು ಮನೆಯೆಲ್ಲ ನೋಡ್ಕೊಂಡು ಚೆನ್ನಾಗಿ ಇದ್ದು ಕಣತೆ. ಅವರೇ ಕಣತೆ ಬೇಜಾರು ಮಾಡಿಸಿದ್ದು ನಮ್ಗೆ. ಅಯ್ಯೋ, ಇವ್ರು ಎಲ್ಲ ವಿಷಯನ ಹೇಳ್ಬಿಟ್ರೆ ಏನಪ್ಪ ಮಾಡೋದು? ಇವಾಗ ಕರ್ಕೊಂಬರೋದೇನೋ ಕರ್ಕೊಂಬಂದಿದೀನಿ. ನಿಂಗಣ್ಣ ಹಿಂಗೆಲ್ಲ ಬೇಜಾರು ಮಾಡಿಸಿದ್ದು ಎಲ್ಲ ಮಾಡ್ಬಿಟ್ರೆ ಹೇಳ್ಬಿಟ್ರೆ ಏನ್ ಮಾಡೋದ ಮತ್ತೆ? ಇಲ್ಲ ಇಲ್ಲ ಇಲ್ಲ, ಇದಕ್ ಮಾತ್ರ ನಾನಂತೂ ನಿಂಗಣ್ಣ ಬೈದಿರೋದು, ಇವ್ರಿಗೆ ಬೇಜಾರು ಮಾಡಿಸಿರೋದು ಏನ್ ವಿಷಯನು ಹೇಳ್ಬಾರ್ದು. ಹಂಗ್ ಮಾಡ್ಲೇಬೇಕು. ಅಲ್ಲ ಕಣ್ರೋ ದಿಲೀಪ, ಶಶಿ, ಅವ್ರ ಮೇಲೆ ದೂರದ ಬಿಡ್ರಿ. ನೀವು ಮನೆ ಬಿಟ್ಟು ಬರ್ಬೇಕು ಅಂತ ಮೊದ್ಲೇ ತೀರ್ಮಾನ ಮಾಡ್ಬಿಟ್ಟು ನಿಮ್ಮ ಅಮ್ಮ ಆ ಕಡೆ ಹೋದ ತಕ್ಷಣ ನೀವು ಈ ಕಡೆ ಬಂದಿದ್ದೀರಾ ಅಂತ ಹೇಳ್ರಿ. ನನಗ್ ಚೆನ್ನಾಗ್ ಗೊತ್ತೈತೆ ಯಾಕೆ ಬರ್ಬೇಕಿತ್ತು ನೀವು, ಯಾಕೆ ಮನೆ ಬಿಟ್ಟು ಬರ್ಬೇಕಿತ್ತು ಅಂತ ನೀವು.